ಫಿಲಂ ಫೆಸ್ಟಿವಲ್ನ ಉದ್ಘಾಟನಾ ಸಮಾರಂಭ ಇತ್ತೀಚೆಗಷ್ಟೇ ನಡೆಯಿತು. ಅಂತಹ ಆ ವೇದಿಕೆಯಲ್ಲಿ ಡಿಕೆಶಿ ನುಡಿದಂತಹ ಮಾತುಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆಗೆ ನಟ ಅಹಿಂಸಾ ಚೇತನ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಚೇತನ್ ಸರ್, ನೀವು ಸದಾ ಹೋರಾಟ ಇದರಲ್ಲೇ ಜಾಸ್ತಿಯಾಗಿ ಕಾಣಿಸ್ಕೋತಾ ಇರ್ತೀರಾ. ಬಟ್ ಹೋರಾಟದ ವಿಚಾರವಾಗಿ ಡಿಕೆಶಿ ಅವರು ಮೊನ್ನೆ ಒಂದು ಸ್ಟೇಜ್ ಮೇಲೆ ಇಂಡಸ್ಟ್ರಿ ಬಗ್ಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಕೇಳಿಸ್ಕೊಂಡೆ, ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅನ್ನೋದು. ಇದು ಒಂದು ನನಗೆ ಕಾಣಿಸೋ ಒಂದು ಆಲ್ಮೋಸ್ಟ್ ಒಂದು ಬೆದರಿಕೆ ರೀತಿಯಲ್ಲಿ ಮಾತಂತ ನನಗನ್ನಿಸ್ತು. ನಮಗೆ ಫಿಲ್ಮ್ ಫೆಸ್ಟಿವಲ್ಗೆ ಬರೋದಾಗಿರ್ಬೋದು ಅಥವಾ ಆ ಒಂದು ಬೇರೆ ಬೇರೆ ಹೋರಾಟಕ್ಕೆ ಬರೋದಾಗಿರ್ಬೋದು, ಅದು ಜನರ ಒಂದು ರೀತಿಯ ವಾಲಂಟರಿ ವಿಚಾರ, ಯಾರು ಬಲವಂತ ಮಾಡೋಕ್ಕಾಗಲ್ಲ. ಬಟ್ ಎಷ್ಟೋ ಸರಿ ಈ ಸರ್ಕಾರಗಳಿಂದ ಒಂದು ದೊಡ್ಡ ಪೋಸ್ಟ್ನಲ್ಲಿದ್ದಾಗ ಒಂದು ರೀತಿ ಈ ಥರ ಮಾತಾಡಿದಾಗ ಒಂದು ಭಯನೂ ಹುಟ್ಟಾಗತ್ತೆ, ಭಯ ಆಗತ್ತೆ ಏನು ಮಾಡಿಬಿಡ್ತಾರೆ. ಯಾಕೆಂದರೆ ನಾವು ಇದರಲ್ಲಿ ನೋಡಿದ್ದೀವಿ, ತೆಲಂಗಾಣ ಹೈದರಾಬಾದ್ನಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯವರು ಮತ್ತು ಬೇರೆ ಬೇರೆಯವರು ಅಲ್ಲಿ ಅಲ್ಲು ಅರ್ಜುನ್ನ ಗುರಿ ಇಟ್ಟು ಅಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಅವರನ್ನು ಜೈಲಿಗೆ ಹಾಕಿ ಅವ್ರ ಮೇಲೆ ಒಂದು ರೀತಿ ಇಡೀ ಸಿಸ್ಟಮ್ಮೇ ಅವ್ರ ಮೇಲೆ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಯಿತು. ಸೊ ಆ ರೀತಿಯಲ್ಲಿ ಇವತ್ತಿಗೂ ಕೂಡ ಈ ಥರ ಮಾತಾಡಿದಾಗ DCM ಅವರಿಂದ ಮಾತಾಡಿದಾಗ ಕೆಲವರು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂದರೆ ಅದು ಅವ್ರಿಗೆ ಪರ್ಸ್ನಲ್ ಆಗಿರ್ಬೋದು ಅಥವಾ ಅದು ಅವರು ನೋವಾಗಿರ್ಬೋದು. ನೀವು ಚಿತ್ರರಂಗದ ಮೇಲೆ, ಚಿತ್ರರಂಗ ಒಂದು ಸಾಫ್ಟ್ ಟಾರ್ಗೆಟ್ ಆಗುತ್ತೆ. ಯಾಕೆ ಸಾಫ್ಟ್ ಟಾರ್ಗೆಟ್ ಆಗುತ್ತೆ ಅಂದರೆ ಚಿತ್ರರಂಗದವರು ಸೆಲೆಬ್ರಿಟಿಗಳಿರ್ತಾರೆ, ಜನ ಯಾರು ಅಂತ ಅವ್ರಿಗೆ ಗೊತ್ತಿರ್ತಾರೆ. ಮತ್ತು ಚಿತ್ರರಂಗನೂ ಒಂದು ಬಿಸ್ನೆಸ್ ಆಗಿರೋದ್ರಿಂದ ಎಷ್ಟೋ ಒಂದು ರೀತಿ ಸುಲಭವಾಗಿ ಅಪ್ಸೆಟ್ ಆಗಿಬಿಡ್ಬೋದು. ಸೊ ನೀವು ಸಬ್ಸಿಡಿ ನಾವು ಇದನ್ನು ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂದಾಗ ಏನು ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ. ಸಬ್ಸಿಡಿಗಳು ಕಟ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ಕಟ್ ಮಾಡೋದು, ಹೆದರ್ಸೋದಾಗಿರ್ಬೋದು. ಹೀಗೆ ಆ ರೀತಿ ಮಾತಾಡೋ ಪದ ಬಳಕೆ ಸರಿ ಇಲ್ಲ. ಮತ್ತು ಅದರಿಂದ ಏನಾಗುತ್ತೆ ಅಂದರೆ ಅವರ ಒಂದು ಪರವಾಗಿರೋ ಎಷ್ಟೋ MLAಗಳು, ಅವರ ಪರವಾಗಿರೋ ಎಷ್ಟೋ ವ್ಯಕ್ತಿಗಳು, ಒಂದು ಪ್ರಭಾವಿ ಸ್ಥಾನದಲ್ಲಿರೋರು ಒಂದು ರೀತಿಯಲ್ಲಿ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಈ ಅಸ್ತ್ರಗಳು ಬಿಡೋಕ್ಕೆ ಶುರು ಮಾಡ್ತಾರೆ ಸಿನಿಮಾ ರಂಗದ ಮೇಲೆ. ನಾವು ನೋಡಿದ್ದೀವಿ, ಮಂಡ್ಯ ಕಡೆ ಆಗಿರ್ಬೋದು, ಎಲ್ಲ ಒಂದು ರೀತಿ ಅವರ ಬಾಲಂಗೋಚಿಗಳಂತ ಹೇಳೋಕ್ಕೆ ಇಷ್ಟ ಇಲ್ಲ. ಬಟ್ ಎಲ್ಲೋ ಒಂದು ಕಡೆ ಇವರು ಮಾತಾಡಿದಾಗ ವೈಯಕ್ತಿಕವಾಗಿ ಸಿನಿಮಾದವ್ರನ್ನ ಟಾರ್ಗೆಟ್ ಮಾಡ್ತಾರೆ. ನೀವು ಒಂದು ದೊಡ್ಡ ಮಟ್ಟದ ಸ್ಥಾನದಲ್ಲಿದ್ದಾಗ, ಒಂದು ಪ್ರಭಾವಿ ಸ್ಥಾನದಲ್ಲಿದ್ದಾಗ, ಅದು ಒಂದು ಭಾಳ ಇನ್ಫ್ಲೂಯೆನ್ಷಿಯಲ್ ಆಗಿ ಸರ್ಕಾರನೇ ನಿಮ್ಮ ಕೈಯಲ್ಲಿ ಇದ್ದಾಗ ನೀವು ಏನು ಹೇಳ್ತೀರಾ, ಹೇಗೆ ಹೇಳ್ತೀರಾ, ಯಾವ ಪದ ಬಳಕೆ ಮಾಡ್ತೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ನೀವು ಕೂಡ ಮೇಕೆದಾಟು ವಿಚಾರದಲ್ಲಿ ನೋಡಿದಾಗಲೂ ಕೂಡ ಮೇಕೆದಾಟು ಅನ್ನೋ ನಾವೆಲ್ಲ ಹೋರಾಟ ಮಾಡಿದ್ವಿ, ಅದರ ವಿರುದ್ಧ. ಯಾಕೆಂದರೆ ಮೇಧಾ ಪಟ್ಕರ್ ಅವರು ಬಂದಿದ್ದರು, ರಾಜೇಂದ್ರ ಸಿಂಗ್ ಅವರು ಬಂದಿದ್ದರು. ನಮಗೆ 10,000 ಕೋಟಿ ಮೇಕೆದಾಟು ಯೋಜನೆಯಿಂದ ಕಾಂಟ್ರಾಕ್ಟರ್ಸ್ಗೆ, ಶ್ರೀಮಂತರಿಗೆ ಲಾಭ ಆಗತ್ತೆ ಹೊರತು ಅದೇನು ಕುಡಿಯೋ ನೀರಿನಲ್ಲಿ ನಮ್ಮ ಬೆಂಗಳೂರಿಗೆ, ನಮ್ಮ ಕರ್ನಾಟಕಕ್ಕೆ ಪರಿಸರ ಸ್ನೇಹಿ ರೀತಿ ಅಲ್ಲವೇ ಅಲ್ಲ. ಸೊ ಅದು ಒಂದು ನಿಮ್ಮ ವೈಯಕ್ತಿಕವಾದ ಒಂದು ಬೆಳವಣಿಗೆಗೋಸ್ಕರ ನೀವು ಮೇಕೆದಾಟು ಮಾಡಿದ್ರಿ, ನಿಮ್ಮ ಪಕ್ಷದಾಗಿರ್ಬೋದು. ಒಂದು ರೀತಿ DK ದಾಟು ಅಂದ್ರೂ ಸುಳ್ಳಿಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಜನ ಬರಬೇಕು ಅನ್ನೋದು, ಕಾಂಗ್ರೆಸ್ ಜೆಂಡಾ ಇಟ್ಕೊಂಡು ಜನ ಬರಬೇಕು ಅಂತ ಏನಿಲ್ಲ. ಜನರಿಗೆ ಬೇರೆ ಬೇರೆ ಆದ ಒಂದು ಸಿದ್ಧಾಂತಗಳಿರ್ತವೆ, ಬೇರೆ ಬೇರೆ ಆದ ಹೋರಾಟಗಳಿರ್ತವೆ. ಆದಷ್ಟು ಜನ ಬಂದ್ಬಿಟ್ಟು ಸಮಾಜಮುಖಿ ಮಾಡಬೇಕು ಅನ್ನೋದು ನಮ್ಮ ವಾದನೂ ಇದೆ. ಆದರೆ ಅದನ್ನು ಹೇಗೆ ಹೇಳ್ತೀರಾ, ಯಾವ ಒಂದು ರೀತಿ ನೀತಿಗಳು ಹೇಳ್ತೀರಾ, ಯಾವ ಹೋರಾಟಗಳು ಪರವಾಗಿ ಹೇಳ್ತೀರಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ನನಗೆ ಅವರ ಮಾತುಗಳು ಸರಿ ಅನಿಸಲಿಲ್ಲ. ನಾನು ಮತ್ತೆ ಹೇಳ್ತೀನಿ, ಅದೆಲ್ಲೋ ಒಂದು ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಗುತ್ತೆ. ಸಾಫ್ಟ್ ಟಾರ್ಗೆಟ್ ಸಿನಿಮಾ ರಂಗನ ಗುರಿ ಇಟ್ಕೊಂಡು ಪ್ರಶ್ನೆ ಮಾಡ್ದಂಗೆ ಆಗುತ್ತೆ. ಜನರಿಗೆ ಭಯನೂ ಆಗುತ್ತೆ. ಜನರಿಗೆ ಒಂದು ರೀತಿಯ ಈ ರೀತಿಯ DCM ಇಂದ ನಾವು ನಿರೀಕ್ಷೆ ಮಾಡಿಲ್ಲ ಅಂತ ಹೇಳಿದ್ರೆ ಸುಳ್ಳಲ್ಲ. ಸರ್, ಒಂದಿಷ್ಟು ಜನಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿಸ್ತಾ ಹೋಗ್ತೀನಿ. ಆ ಸಂದರ್ಭದಲ್ಲಿ ಚಿತ್ರರಂಗದವರೇ ಕೆಲವರು DKಶಿ ಪರ ಮಾತಾಡ್ತಾರೆ. ಅಂದ್ರೆ ಅವ್ರು ಹೇಳಿರೋದ್ರಲ್ಲಿ ಏನ್ ತಪ್ಪಿದೆ, ಅವರು ಹೇಳಿರೋದು ಸರಿಯಾಗಿ ಇದೆ ಅಂತ ವಾದ ಮಾಡ್ತಾರೆ. ಸೊ ಒಂದಿಷ್ಟು ಜನರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನೀವು ನೋಡಿರ್ತೀರ, ಒಂದಿಷ್ಟು ಚಿಟ್ಚಾಟ್ಸ್ಗಳನ್ನು ಅಬ್ಸರ್ವ್ ಮಾಡಿರ್ತೀರಾ, ಇಂಟರ್ವ್ಯೂಗಳನ್ನು ಅಬ್ಸರ್ವ್ ಮಾಡಿರ್ತೀರಾ, ನಿಮಗೆ ಅನಿಸಿದ್ದು ಸರ್? ಇಲ್ಲ, ಜನ ಅವರವ್ರ ರೀತಿಯಲ್ಲಿ ಅವರವರು ಅನಿಸಿಕೆಗಳು ವ್ಯಕ್ತಪಡಿಸೋಕೆ ಖಂಡಿತ ಹಕ್ಕಿದೆ, ಆ್ಯಂಡ್ ವ್ಯಕ್ತಪಡಿಸಿದಷ್ಟು ಒಳ್ಳೆಯದೇ. ಆದರೆ ಎಷ್ಟೋ ಜನ ಏನಾಗುತ್ತೆ ಅಂದರೆ ಪವರ್ನಲ್ಲಿ ಇರೋರ ಪರವಾಗಿ ಅವ್ರಿಗೆ ಬೆನಿಫಿಟ್ ಸಿಗ್ತಾ ಇರುತ್ತೆ. ಅಂದರೆ ಇವಾಗ ಒಂದು ಪೋಸ್ಟು, ಒಂದು ಫಿಲ್ಮ್ ಫೆಸ್ಟಿವಲಿನ ಪೋಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ಪೋಸ್ಟ್ಗಳು ಅವರಿಂದ ಬರ್ತಾ ಇರುತ್ತೆ. ಸೊ ಅವ್ರ ವಿರುದ್ಧ ಮಾತಾಡೋಕ್ಕಾಗಲ್ಲ, ಅವ್ರ ವಿರುದ್ಧ ಮಾತಾಡಿದ್ರೆ ಅವ್ರು ಆಚೆ ಹಾಕ್ಬೋದು ಅಂತ ಭಯ ಇರುತ್ತೆ. ಅಥವಾ ಬೇರೆ ಬೇರೆ ಥರ ಒಂದು ರೀತಿಯ ಇನ್ಫ್ಲೂಯೆನ್ಷಿಯಲ್ ರೀತಿಯಲ್ಲಿ ನಂಟ್ಗಳಿರ್ತವೆ. ಬಟ್ ನನಗನ್ಸೋ ಪ್ರಕಾರ ಯಾರೂ ಕೂಡ ಇದನ್ನು ನಟ್ಟು ಬೋಲ್ಟು ಟೈಟ್ ಮಾಡಬೇಕು, ಇಲ್ಲ ಅಂದರೆ ನನಗೇನು ಮಾಡಬೇಕು ಅನ್ನೋದು ಗೊತ್ತು, ಈ ಥರ ಮಾತುಗಳನ್ನು
ಯಾರು ಕೂಡ ಅದನ್ನು ಸಮರ್ಥಿಸ್ಕೊಳ್ಳೋಕೆ ಆಗಲ್ಲ ಜಸ್ಟಿಫೈಯಬ್ಲಿ. ಅದು ಆ ಪೊಸಿಷನ್ನಿಂದ ಬಂದವರು. ನಿಮಗೆ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವ್ರ ಪರಿಚಯ ಇರ್ಬೋದು, ನಾನು ಕೂಡ ಭೇಟಿ ಮಾಡಿದ್ದೀನಿ ಅವ್ರನ್ನ ಒಂದು ಸಲ. ಬಟ್ ಹಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಈ ರೀತಿ ಸಿನಿಮಾ ರಂಗನ ಅವ್ರ ಸಿನಿಮಾ ರಂಗದಲ್ಲೂ ಅವ್ರಿಗೆ ಕನೆಕ್ಷನ್ ಇರ್ಬೋದು, ಅವರು ಬೇರೆ ಬೇರೆ ಥರ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟರ್ ಆಗಿರ್ಬೋದು. ಬಟ್ ಇವಾಗ ಅವರು DCM ಈಸ್ ದ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ದ ಸ್ಟೇಟ್. ಅವ್ರಿಗೇನಾದರೂ ಒಂದು ಸಿನಿಮಾ ರಂಗದ ಮೇಲೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿದ್ರೆ ಅಥವಾ ಸಿನಿಮಾ ರಂಗದ ಮೇಲೆ ಟಾರ್ಗೆಟ್ ಆದರೆ ಸಿನಿಮಾ ರಂಗಕ್ಕೆ ಬೇರೆ ಬೇರೆ ಥರ ಪರಿಣಾಮಗಳಾಗತ್ತೆ. ಸೊ ಈ ರೀತಿ ಮತ್ತು ಅವರು ಒಂದು ಯಾವುದೇ ಒಂದು ವ್ಯಕ್ತಿ ಅಂದರೆ ಹಿನ್ನೆಲೆಯಿಂದ ಏನೇನು ಮಾಡ್ಕೊಂಡು ಬಂದಿದ್ದಾರೆ ಅಂತಲೂ ನೋಡ್ತೀವಿ. ಸೊ ಇದೆಲ್ಲ ನೋಡಿದಾಗ ಭಯ ಆಗೋ ವಾತಾವರಣ ಆಗುತ್ತೆ ಅನೇಕರಿಗೆ. ಈ ರೀತಿ ಮಾತಾಡದೇ ಇರೋಂಗೆ ಅವರು ಕೂಡ ಅವರು ಮಾತಾಡೋದು ನಾನು ಕೇಳಿದ್ದೀನಿ. DCM ಅವರು ಇವಾಗ ಜನ ಟೀಕೆ ಮಾಡಲಿ, ಪ್ರಶ್ನೆ ಮಾಡಲಿ ಅಂತ ಮಾತಾಡಿದ್ದೀನಿ ಅಂತಲೂ ಅವ್ರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಗಲ್ಲ, ಅದು ನನಗೆ ಸರಿ ಕಾಣಿಸಲ್ಲ. ನೀವೇನು ಹೇಳಬೇಕು ಅಂದರೆ, ಇಲ್ಲ ನನಗೆ ಒಂದು ರೀತಿ ಇದರಿಂದ ನನ್ನ ಉದ್ದೇಶ ಅದಾಗಿರಲಿಲ್ಲ ಅಂತ ಹೇಳಿ ನಮಗೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕಿಂತ ಸಿನಿಮಾ ರಂಗದ ಏಳಿಗೆ ಆಗಿರ್ಬೋದು, ಫಿಲ್ಮ್ ಫೆಸ್ಟಿವಲ್ ಏಳಿಗೆ ಆಗಿರ್ಬೋದು, ಕನ್ನಡ ಹೋರಾಟಗಳಾಗಿರ್ಬೋದು, ಕರ್ನಾಟಕದ ಪರ ಹೋರಾಟಗಳಾಗಿರ್ಬೋದು, ಅದನ್ನು ನೀವು ಮಾಡಿ ಉತ್ತಮವಾದ ಹೋರಾಟಗಳು ಮಾಡಿದ್ರೆ ಜನ ಖಂಡಿತ ನಾವೇ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಅದನ್ನು ನಿಮ್ಮ ಹೋರಾಟಗಳಿಗೇ ಬರಬೇಕು. ನಿಮ್ಮ ಹೋರಾಟಕ್ಕೆ ಬರೋರೇ ನಿಜವಾಗ್ಲೂ ಜನಪರ ಕಾಳಜಿ ಅಂತ ಹೇಳೋರು, ಅಥವಾ ನಿಮ್ಮ ಪಕ್ಷದ ಪರವಾಗಿರೋರು ಮಾತ್ರ ನಿಜವಾಗ್ಲೂ ಗಟ್ಟಿಯಾದ ಧ್ವನಿಗಳು ಅಂತ ನಾವು ಹಾಗೆ ನೋಡಲ್ಲ. ಅವ್ರ ಮಾತಿನ ಮಧ್ಯೆ ಒಂದು ಹೇಳ್ತಾರೆ ಸರ್, ಯಾಕಂದ್ರೆ ಸಾಧು ಕೋಕಿಲ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಅಂದ್ರೆ ಆ ಹೋರಾಟದಲ್ಲಿ, ನಾಡಿನ ಹೋರಾಟದಲ್ಲಿ ಭಾಗಿಯಾಗಿದ್ರು. ಆ ಕಾರಣಕ್ಕೋಸ್ಕರ ಸಾಧು ಸರ್ಗೆ ನಾನು ಅಧ್ಯಕ್ಷ ಸ್ಥಾನವನ್ನ ಕೊಟ್ಟೆ ಅಂತ ಒಂದ್ ಮಾತನ್ನ ವೇದಿಕೆ ಮೇಲೆ ಹೇಳ್ತಾರೆ ಸರ್. ಆ ವೇದಿಕೆ ಮೇಲೆ ಆ ಮಾತು ಹೇಳಿರೋದು ಎಷ್ಟು ಸರಿ ಅಂತ? ವೇದಿಕೆ ಮೇಲೆ ಅವ್ರು ಹೇಳಿದ್ದಾರೆ, ಸರಿ ತಪ್ಪು ಅವ್ರಿಗೇನು ಸತ್ಯನೋ ಅವ್ರು ಹೇಳಿದ್ದಾರೆ. ಬಟ್ ಇದೇನು ಹೇಳುತ್ತೆ ಅಂದರೆ, ಯಾರು ಅವ್ರ ಪರವಾಗಿರ್ತಾರೋ ಅವರು ಜನಪರವಾಗಿ ಕಾಳಜಿ ಅಂತ ಅವ್ರ ಮನಸ್ಸಿನಲ್ಲಿದೆ. ಎರಡನೇದಾಗಿ ಯಾರು ಅವರ ಹೋರಾಟಗಳಿಗೆ ಮೇಕೆದಾಟು DK ಪರವಾಗಿ ನಿಂತ್ಕೊಳ್ತಾರೋ ಅವರೇ ಒಂದು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಅನ್ನೋರು ಅವ್ರ ವಾದ ಹೇಳ್ದಂಗೆ ಆಗುತ್ತೆ. ಅವರೇ ಈ ಒಂದು ಸ್ಥಾನಗಳಿಗೆ, ಈ ಒಂದು ದೊಡ್ಡ ಪೊಸಿಷನ್ಗಳಿಗೆ ಯೋಗ್ಯರು ಅಂತ ಹೇಳ್ದಂಗೆ ಆಗುತ್ತೆ. ನಾವು ಆ ರೀತಿ ನೋಡಲ್ಲ. ನಾವು ಯಾವ ರೀತಿ ನೋಡ್ತೀವಿ ಅಂದರೆ, ಯಾರು ಕರ್ನಾಟಕದ ಪರವಾಗಿ ನಿಸ್ವಾರ್ಥವಾಗಿ ಮಾಡ್ತಾ ಇದ್ದಾರೋ, ಯಾರು ಜನಪರವಾಗಿ ಏನೋ ಒಂದು ಅಪೇಕ್ಷೆ ಇಲ್ಲದೆ ಬಯಸದೆ ಕೆಲಸ ಮಾಡ್ತಿದ್ದಾರೋ, ಬೇರೆ ಬೇರೆ ಹೋರಾಟಗಳಾಗಿರ್ಬೋದು, ಬೇರೆ ಬೇರೆ ಸೇವೆಗಳಾಗಿರ್ಬೋದು, ಅವರನ್ನು ಗುರುತಿಸಿ ಮುಂದೆ ಇಡಬೇಕು ಹೊರತು ನಿಮ್ಮ ಪರವಾಗಿರೋರು ಮಾತ್ರ ಉತ್ತಮ ಕೆಲಸ ಅಂತ ನೋಡೋದು ಅಂದರೆ ಅದು ಒಂದು ವ್ಯಕ್ತಿ ಕೇಂದ್ರಿತವಾಗಿ ವೈಯಕ್ತಿಕ ದೃಷ್ಟಿಕೋನದಿಂದ ಕೆಲಸ ಮಾಡ್ದಂಗೆ ಆಗುತ್ತೆ ಹೊರತು ಅದು ನಿಜವಾದ ಜನಸೇವೆ ಅಂತ ನೋಡಲ್ಲ. ನನಗೆ ಅವರು ಸಾಧು ಕೋಕಿಲ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅವ್ರ ಹೆಸರು ಪ್ರಸ್ತಾಪಗಳು ಮಾಡಿದ್ದಾರೆ. ಬಟ್ ಅನೇಕರು ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಯಾರಿಗೂ ಬಲವಂತ ಮಾಡಿ ಹೆದರಿಸಿ ಬೆದರಿಸಿ ಈ ರೀತಿ ಕರೆಯೋದಾಗಬಾರ್ದು. ಒಳ್ಳೆತನದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬನ್ನಿ, ನಮ್ಮ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ, ಉತ್ತಮವಾದ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾಯಿದ್ದೀವಿ ಅಂತ ಕರೆದು ಅದನ್ನು ಮಾಡಿ ತೋರಿಸಿದ್ರೆ ಖಂಡಿತ ಜನ ಬಂದೇ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಫಿಲಂ ಫೆಸ್ಟಿವಲ್ ವಿಚಾರವಾಗಿ ಮಾತಾಡೋದಾದ್ರೆ, ಫಿಲಂ ಫೆಸ್ಟಿವಲ್ ಈ ಸಲದ್ದು ಸಾಕಷ್ಟು ಹೈಪ್ ಪಡ್ಕೋತಾ ಇದೆ. ಅಂದರೆ ಕಾಂಟ್ರವರ್ಸಿಗೆ ಫಿಲಂ ಫೆಸ್ಟಿವಲ್ಲು ವಿಚಾರವಾಗಿ ತುಂಬ ಜನಕ್ಕೆ ಅಸಮಾಧಾನ ಇದೆ. ನಿಮಗೆ ಗೊತ್ತು, ಫಿಲಂ ಫೆಸ್ಟಿವಲ್ಲು ಹೈಕೋರ್ಟ್ ಮೆಟ್ಲು ಕೂಡ ಏರಿತ್ತು ಒಂದಿಷ್ಟು ಪ್ರಸಂಗಗಳು. ಸೊ ಏನು ನಡೀತಾ ಇದೆ ಸರ್ ನಿಮಗೆ ಗೊತ್ತಿದ್ದಂಗೆ ಈ ಸಲದ ಫಿಲಂ ಫೆಸ್ಟಿವಲ್ಗಳು ಅಸಮಾಧಾನ ಆಗೊಳ್ಳೋಕ್ಕೆ ಕಾರಣ ಏನು ಅಂತ? ನನಗೆ ಅದರ ಬಗ್ಗೆ ಸಾಕಷ್ಟು ಗೊತ್ತಿಲ್ಲ ದೀಪಿಕಾ ಅವರೇ, ಏನೇನು ಕಾರಣಗಳಾಗಿದೆ, ಏನೇನು ನಡೆದಿದೆ ಅಂತ. ಒಂದಂತೂ ನಿಜ, ಅವ್ರು ಹೇಳೋ ಪ್ರಕಾರ ಜಾಸ್ತಿ ಜನ ಬಂದಿಲ್ಲ ಅಂತ ಹೇಳ್ತಾರೆ ನಮಗೆ. ಬಟ್ ಒಂದು ಒಳ್ಳೆಯದೇನೆಂದರೆ, ನಮಗೆ ಹೊಸಬರು ಬರ್ತಾ ಇದ್ದಾರೆ, ಹೊಸ ಯೂತ್ಸ್ ಬರ್ತಾ ಇದ್ದಾರೆ. ನಾನು ಈ ವರ್ಷ ಹೋಗೋಕ್ಕಾಗದಿದ್ರು ನಾನು ಹೋದ ವರ್ಷ ಅದಕ್ಕಿಂತ ಮುಂಚೆ ಭಾಳ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ, ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ನಮಗೆ ಹಳಬರಿಂದನೇ ಒಂದು ಉತ್ತಮ ಚಿತ್ರರಂಗ ಆಗತ್ತೆ ಅಂತ ನಾನು ನಿರೀಕ್ಷೆ ಮಾಡಲ್ಲ. ಹೊಸ ಒಂದು ಆಲೋಚನೆಗಳು, ಹೊಸ ಕ್ರಿಯಾಶೀಲತೆ, ಹೊಸ ಪ್ರತಿಭೆಗಳು ಬಂದಷ್ಟು ಸಿನಿಮಾ ರಂಗದಲ್ಲಿ ಒಂದು ಉತ್ತಮವಾದ ಒಂದು ಕ್ರಿಟಿಕಲ್ ಥಿಂಕಿಂಗಿಂದ ಸಿನಿಮಾ ರಂಗ ಬೆಳೆಸಿದ್ರೆ, ಅಂದರೆ ಏನಂದರೆ ರೈಟರ್ಸ್ ಗಿಲ್ಡು, ನಿಜವಾಗ್ಲೂ ಸರ್ಕಾರ ಭಾಳ ಆ್ಯಕ್ಟಿವ್ ಆಗಿ ಸಿನಿಮಾ ರಂಗನ ಬೆಳೆಸಬೇಕು. ಅಂದರೆ ಸಬ್ಸಿಡಿ ಕೊಡೋದ್ರ ಜೊತೆ ನಮಗೆ ಬೇರೆ ಬೇರೆ ಥರ ರೈಟರ್ಸ್ ಗಿಲ್ಡ್ಗಳನ್ನು ಬೆಳೆಸಬೇಕು. ರೈಟರ್ಸು ಫಿಲ್ಮ್ ಟ್ರೈನಿಂಗ್ ವರ್ಕ್ಶಾಪ್ಸ್ಗಳು ಕೊಟ್ಟು ಭಾಳ ವೈಜ್ಞಾನಿಕವಾಗಿ ಮಾಡೋದು ಮುಖ್ಯ. ಹಳಬರು ಬೇರೆ ಬೇರೆ ಮಾಡ್ತಾರೆ, ಹೋಮ ಹವನ ಮಾಡಿ ಚಿತ್ರರಂಗನ ಬೆಳೆಸೋಕೆ ನೋಡ್ತಾರೆ. ಆ ಥರದ್ದು ನಮಗೆ ಚಿತ್ರರಂಗದಿಂದ ಅಷ್ಟೊಂದು ಬೆಳವಣಿಗೆ ಆಗಲ್ಲ. ನಮ್ಗೆ ಯಾವ ರೀತಿ ಒಂದು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ, ಕ್ರಿಟಿಕಲ್ಲಾಗಿ ಯೋಚನೆ ಮಾಡಿಕೊಂಡು ಚಿತ್ರರಂಗ ಬೆಳವಣಿಗೆ ಆಗಬೇಕು. ಆ್ಯಂಡ್ ಫಿಲ್ಮ್ ಫೆಸ್ಟಿವಲ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ಅದನ್ನು ಇನ್ನೂ ಜಾಸ್ತಿ ಜನ ರೀಚ್ ಮಾಡಬೇಕು. ನಿಮ್ಮ ಪರವಾಗಿರೋ ಕಾಂಗ್ರೆಸ್ ಜೆಂಡಾ ಇರೋ ಪರವಾಗೇ ನಿಂತ್ಕೊಂಡು ಫಿಲ್ಮ್ ಇಂಡಸ್ಟ್ರಿನ ಬೆಳೆಸೋದಲ್ಲ. ಯಾರಿಗೆ
ಇಡೀ ಕಲೆ ಬಗ್ಗೆ ಕಾಳಜಿ ಇದೆಯೋ, ಕರ್ನಾಟಕದ ಬಗ್ಗೆ ಒಂದು ಬೇರೆ ಬೇರೆ ಥರ ಕೆಲಸ ಮಾಡ್ತಿದ್ದಾರೋ, ಎಳೆಮರೆಕಾಯಿ ಥರ ಹಿಂದೆ ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೋ ಅವ್ರನ್ನ ಮುಂದೆ ತಂದುಬಿಟ್ಟು ಅವ್ರಿಗೆ ಅವಕಾಶ ಕೊಡಬೇಕು ಹೊರತು ನಿಮ್ಮ ಪರ್ಸ್ನಲ್ ಬೆನಿಫಿಟ್ಗೋಸ್ಕರ ನಿಂತಿರೋರು ಮಾತ್ರ ಕರ್ನಾಟಕದ ಪರ, ಕನ್ನಡದ ಪರ ಅಥವಾ ನಾಡು ನೆಲ ಜಲದ ಪರವಾಗಿ ಅಂತ ನಾವು ಹೇಳೋಕ್ಕಾಗಲ್ಲ. ಸರ್, ಇವಾಗ ಇನ್ವಿಟೇಷನ್ ವಿಚಾರದಲ್ಲಿ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಅನ್ನುವಂಥ ಒಂದು ಮಾತಿದೆ. ಅರೇಂಜ್ಮೆಂಟ್ಸ್ ಅಲ್ಲಿ ಒಂದಿಷ್ಟು ಕುಂದುಕೊರತೆಗಳಾಗಿದೆ ಅನ್ನೋದು ಕೆಲವರ ಅಸಮಾಧಾನ ಫಿಲಂ ಫೆಸ್ಟ್ ವಿಚಾರವಾಗಿ. ಇದಕ್ಕೆ ಸಂಬಂಧಪಟ್ಟಂತೆ ಜಗ್ಗೇಶ್ ಅವರು ಕೂಡ ಟ್ವೀಟ್ ಮಾಡ್ತಾರೆ, 7 ಗಂಟೆಗಿದ್ದಂಥ ಇನೋಗ್ರೇಷನ್ಸು ನಮಗೆ 6 ಗಂಟೆಗೆ ಇನ್ವಿಟೇಷನ್ಸ್ ತಲುಪಿದೆ ಅಂತ. ಸೊ ಈ ಅರೇಂಜ್ಮೆಂಟ್ಸ್ ವ್ಯವಸ್ಥೆಯಾಗಿ ಈ ಸಲದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರೋರು ಸಾಧು ಕೋಕಿಲ ಸರ್. ಸೊ ಇದ್ರ ಬಗ್ಗೆ ಇಲ್ಲ, ಅದು ರೂಪರೇಷೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿಲ್ಲ ಅಂತ ನನಗೆ ಅಷ್ಟೊಂದು ಆಳವಾಗಿ ಗೊತ್ತಿಲ್ಲ. ಬಟ್ ನಮಗೆ ಏನೇ ಇದ್ರೂ ಅದು ತಪ್ಪಾಗಿದ್ದರೆ ಮುಂದೆ ನೆಕ್ಸ್ಟ್ ಟೈಮ್ ಆಗದೆ ನಂಗೆ ನೋಡ್ಕೋಬೇಕು. ಪ್ರಿಪರೇಷನ್ಸು ಅದನ್ನು ಪ್ಲ್ಯಾನಿಂಗ್ ಕರೆಕ್ಟಾಗಿರಬೇಕು. ನಮಗೆ ಏನಾಗ್ಬಿಡುತ್ತೆ ಎಷ್ಟೋ ಸಲ ಅಂದರೆ ದುಡ್ಡು ಇಷ್ಟು ಅಂತ ಒಂದು ಒದಗಿಸ್ತಾರೆ, ಇಷ್ಟು ದುಡ್ಡು ಕೊಡಬೇಕು ಅಂತ. ಬಟ್ ಅದನ್ನು ಕರೆಕ್ಟಾಗಿ ರೆಸ್ಪಾನ್ಸಿಬಲ್ ಆಗಿ ಬಳಕೆ ಆಗಲ್ಲ, ಅದನ್ನು ಪ್ಲ್ಯಾನಿಂಗ್ ಸರಿಯಾಗಿ ನಡೆಯಲ್ಲ. ಸೊ ಅದು ಈ ಸಲ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ, ಕೆಲವ್ರು ಹೇಳ್ತಾ ಇರ್ಬೋದು, ನೀವು ಹೇಳ್ತಾ ಇರ್ಬೋದು. ಬಟ್ ನೆಕ್ಸ್ಟ್ ಟೈಮ್ ಅದು ಆಗದೇ ಇರೋಂಗೆ, ಯಾವುದೋ ಒಂದು ಏರುಪೇರು ಆಗದೇ ಇರೋಂಗೆ ಒಂದು ಶಿಸ್ತುಬದ್ಧವಾಗಿ ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡು ಚೆನ್ನಾಗಿ ಮಾಡಬೇಕು. ರೀಚ್ ಮಾಡಿದ್ರೆ ಭಾಳ ಜನ ಇವತ್ತಿನ ದಿನ ಯೂತ್ ಫಿಲ್ಮ್ ಬಗ್ಗೆ ಕ್ರೇಜ್ ಇದೆ. ನಾವು ಚಿತ್ರರಂಗದಲ್ಲಿ ಬೆಳಿಬೇಕು, ನಾವು ಉತ್ತಮವಾದ ಫಿಲ್ಮ್ಸ್ಗಳನ್ನ ನೋಡಬೇಕು, ಉತ್ತಮವಾದ ಫಿಲ್ಮ್ ಮೇಕರ್ಸ್ ಆಗಬೇಕು, ಆ್ಯಕ್ಟರ್ಸ್ ಆಗಬೇಕು, ಟೆಕ್ನಿಷಿಯನ್ಸ್ ಆಗಬೇಕು ಅಂತ ಭಾಳ ಆಲೋಚನೆ ಇದೆ. ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ತಂದು ಅದನ್ನು ಅದ್ರ ಜೊತೆ ಒಂದು ಎಜುಕೇಷನಲ್ ಮೆಥಡಾಲಜಿ ತಂದರೆ ಭಾಳ ಒಳ್ಳೆ ಫಿಲ್ಮ್ ಇಂಡಸ್ಟ್ರಿ ಆಗ್ಬೋದು. ನಮಗೆ ಒಂದು ಫಿಲ್ಮೋ 2 ಫಿಲ್ಮೋ 100 ಕೋಟಿ ಗೆದ್ದಿದ ತಕ್ಷಣ ಅಥವಾ ಗಳಿಸಿದ ತಕ್ಷಣ ಉತ್ತಮ ಚಿತ್ರರಂಗ ಆಗಲ್ಲ. ಒಂದು ಆ್ಯಾವ್ರೇಜ್ ಫಿಲ್ಮ್ಗಳು ಹಾಕಿದ ದುಡ್ಡು ವಾಪಸ್ ಬಂದು ಒಳ್ಳೆ ಒಂದು ಸ್ಕ್ರಿಪ್ಟ್ಸು, ಒಳ್ಳೆ ಒಂದು ಕ್ವಾಲಿಟಿ ಮೇಕಿಂಗು, ಒಳ್ಳೆ ಒಂದು ಕ್ವಾಲಿಟಿ ಪರ್ಫಾರ್ಮೆನ್ಸಸ್ ಇದ್ದರೆ ಚಿತ್ರರಂಗ ಬೆಳೆಯುತ್ತೆ. ಚಿತ್ರರಂಗ ಬೆಳೆಯೋದು ಬರೀ ಚಿತ್ರರಂಗದ ಒಳಗಡೆಯಿಂದ ಅಷ್ಟೇ ಅಲ್ಲ, ಹೊರಗಡೆಯಿಂದ ಭಾಳ ಒಂದು ಸರ್ಕಾರದ ಅಡಿಯಲ್ಲಿ ಇಡೀ ಸಮಾಜದಿಂದ ಭಾಳ ಒಂದು ಅದರ ಮೇಲೆ ಪರಿಣಾಮ ಬಿದ್ದರೆ ಭಾಳ ಒಂದು ಉತ್ತಮ ಚಿತ್ರರಂಗ ಆಗ್ಬೋದು. ಸೊ ಗವರ್ಮೆಂಟ್ ಹ್ಯಾಸ್ ಟು ಹ್ಯಾವ್ ಇಸ್ ಅನ್ ಆ್ಯಕ್ಟಿವ್ ರೋಲ್ ಇನ್ ಅಪ್ಲಿಫ್ಟಿಂಗ್ ದ ಫಿಲ್ಮ್ ಇಂಡಸ್ಟ್ರಿ ಅನ್ನೋದಿರಬೇಕು. ಬಟ್ ಅದನ್ನು ಬರೀ ಒಂದು ತೋಳಿ ಇಷ್ಟು ದುಡ್ಡು ನೀವೇನು ಮಾಡ್ತಿರೋ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಯು ಮಸ್ಟ್ ಭಾಳ ಇಂಟೆಲಿಜೆಂಟಾಗಿ ಪ್ಲ್ಯಾನ್ಡಾಗಿ ಭಾಳ ಒಂದು ಪ್ರಾಮಾಣಿಕತೆಯಿಂದ ಅದನ್ನು ಮಾಡಿದ್ರೆ ಉತ್ತಮವಾದ ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ, ಉತ್ತಮವಾದ ಚಿತ್ರರಂಗನೂ ಆಗುತ್ತೆ. ಸರ್, ನೆಲ ಜಲ ಭಾಷೆ ಅಂದರೆ ಗಡಿನಾಡಲ್ಲಿ ಪ್ರತಿ ಸಲ ಹೋರಾಟಗಳು ನಡೀತಾನೆ ಇರುತ್ತೆ. ಸೊ ಈ ಸಲ ಕರ್ನಾಟಕ ಬಂದ್ಗೆ 22ನೇ ತಾರೀಕು ಬಂದ್ ಮಾಡಬೇಕು ಅಂತ ಪಣ ತೊಟ್ಟಿರುವಂಥದ್ದು. ಸೊ ಬಂದಿನ ಅವಶ್ಯಕತೆ ಇದೆಯಾ ಸರ್? ಚಿತ್ರರಂಗ ಬಂದ್ಗೆ ಬೆಂಬಲ ವ್ಯಕ್ತಪಡಿಸುತ್ತಾ? ಈ ಬಂದ್ಗಳು ಎಲ್ಲೋ ಒಂದು ಕಡೆ ಅಷ್ಟೊಂದು ಉತ್ತಮವಾದ ಬೇಡಿಕೆಗಳು ಇಲ್ಲದೇ ಇದ್ದಾಗ ಜನನೇ ಬಂದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಯಾವಾಗ ಜನ ಸೀರಿಯಸ್ ಆಗಿ ತೊಗೊತಾರೆ ಅಂದಾಗ ಒಂದು ಕ್ರೆಡಿಬಿಲಿಟಿ ಇದ್ದಾಗ, ಒಂದು ವಿಶ್ವಾಸಾರ್ಹತೆ ಇದ್ದಾಗ, ಇಲ್ಲ ಈ ವಿಚಾರಗಳು ಈ ವ್ಯಕ್ತಿಗಳು ನಿಂತ್ಕೊಂಡಾಗ ಭಾಳ ಗಟ್ಟಿಯಾಗಿ ನಿಂತ್ಕೊತಾರೆ, ಭಾಳ ಉತ್ತಮ ಬೇಡಿಕೆ ಇಟ್ಕೊಂಡಿರ್ತಾರೆ, ಸೈದ್ಧಾಂತಿಕ ಸ್ಪಷ್ಟತೆ ಇರುತ್ತೆ. ಯಾವಾಗ ನಮಗೆ ಒಂದು ಏನೋ ನಮ್ಮ ಪ್ರತಿಷ್ಠೆಗೋಸ್ಕರ ನಾವು ಬಂದ್ಗಳು ಕರಿತೀವಿ, ಏನೋ ನಮ್ಮ ಬಿಲ್ಡಪ್ಗೋಸ್ಕರ ಬಂದ್ಗಳು ಕರಿತೀವಿ, ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಅಸ್ತಿತ್ವದಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೆ ಬಂದ್ಗಳು ಕರಿತೀವಿ ಅಂದಾಗ ಆ ಬಂದ್ಗಳಿಗೆ ಏನು ತೂಕ ಇರಲ್ಲ. ನನಗೇನು ಇವತ್ತಿನ ದಿನ ಬಂದು ಅದು ಅಷ್ಟೊಂದು ಉತ್ತಮವಾದ ಏನು ಒಂದು ಬೇಡಿಕೆ ಇಟ್ಕೊಂಡು ಏನು ಬಂದು ಕರೆದಿರೋದು ನನಗೇನು ಕಾಣ್ತಾ ಇಲ್ಲ. ಬಟ್ ಅಫ್ಕೋರ್ಸ್ ನಮಗೆ ಕನ್ನಡತನ, ಒಂದು ಕರ್ನಾಟಕತನ, ನಮಗೆ ಯಾವುದೇ ಕಾರಣಕ್ಕೂ ಹಿಂಸೆ ಬಳಸದೆ, ಇವಾಗ ನಾವು ನೋಡಿದ್ದೀವಿ ಆ ಕಂಡಕ್ಟರ್ ಮೇಲೆ ಎಲ್ಲೋ ಒಂದು ಕಡೆ ಒಂದು ಮಾತಾಡಿದ್ದಕ್ಕೆ ಹೊಡೆದಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಯಾವುದೇ ಕಾರಣಕ್ಕೂ ಹೊಡೆಯೋದು ನಾವು ಒಪ್ಪಿಗೆ ಇಲ್ಲ. ಅದಕ್ಕೆ ನೀವು ಮಾತಾಡಿದ್ರೆ ಮಾತಲ್ಲಿ ಬಗೆಹರಿಸ್ಬೇಕು ಹೊರತು ಹೊಡೆಯೋದು ಬಡಿಯೋದು ಪ್ರಶ್ನೆನೇ ಬರಲ್ಲ. ನಮ್ಮ ದೇಶದಲ್ಲಿ ಭಾಳ ಒಂದು ಭಾಷೆಯ ವೈವಿಧ್ಯತೆ ಇದೆ, ಬಟ್ ನಮಗೆ ಭಾಷೆಯ ಸಮಾನತೆ ಮತ್ತು ನ್ಯಾಯನೂ ಬೇಕು. ಕರ್ನಾಟಕದಲ್ಲಿ ಕನ್ನಡ ಮತ್ತು ನಮ್ಮ ಕರ್ನಾಟಕದ ಭಾಷೆಗಳಿಗೆ ಒಂದು ದೊಡ್ಡ ಮಟ್ಟದ ಏಳಿಗೆ ಮತ್ತು ಅದರ ಪರವಾಗಿ ಕೆಲಸ ಮಾಡಬೇಕು. ಬಟ್ ನಮಗೆ ಈ ಥರ ಬಂದ್ಗಳಲ್ಲಿ ನನಗೆ ತೂಕ ಕಾಣಲ್ಲ. ಜನನೂ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಬಂದ್ ನೆಸೆಸಿಟಿ ಇದೆಯಾ ನಿಜವಾಗ್ಲೂ? ಒಂದನೇ ಪ್ರಶ್ನೆ. ಈ ಬಂದ್ ಆಗಿರೋದ್ರಿಂದ ಆಗುವಂಥ ನಷ್ಟಗಳು, ಅದನ್ನು ಎದುರಿಸಬೇಕಾಗಿರೋದು ಪ್ರಜೆಗಳೇ. ಸೊ ಇದ್ರ ಬಗ್ಗೆ ಬಂದ್ ಅನ್ನೋದು ನೀವು ಯಾವ ಬೇಡಿಕೆ ಮೇಲೆ ಮಾಡ್ತೀರಾ, ಯಾವ ಉದ್ದೇಶ ಇಟ್ಕೊಂಡು ಮಾಡ್ತೀರಾ. ನೀವು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅನ್ಯಾಯ ನಡೀತಾ ಇದೆ ಸಮಾಜದಲ್ಲಿ. ಆ ಅನ್ಯಾಯಕ್ಕೆ ತಡೆಗಟ್ಟಲು ಎಲ್ಲ ಕಡೆ ಕರ್ನಾಟಕದಾದ್ಯಂತ ನಾವೆಲ್ಲ ವರ್ಕರ್ಸು ಅಥವಾ ನಾವೆಲ್ಲ ಬೇರೆ ಬೇರೆ ಥರ ವಿ ಗೋ ಆನ್ ಸ್ಟ್ರೈಕ್ ಅಂದಾಗ ಅದರಲ್ಲಿ ಉತ್ತಮವಾದ ಬೇಡಿಕೆ ಇದ್ದರೆ ಅದು ಒಂದು ಗುಡ್ ಮೆಥಡ್ ಅದು ಹೋರಾಟಕ್ಕೆ. ಬಟ್ ಅದು ಮೆಥಡ್ ಆಗಿ ಗುಡ್ ಆಗಿದ್ರೂ ಕೂಡ ಅದನ್ನು ಒಂದು ಎಲ್ಲದಕ್ಕೂ ಬಂದಂತ ಕರಿತಾ ಇದ್ದಾಗ ಅದರ ತೂಕ ಕಡಿಮೆ ಆಗ್ಬಿಡುತ್ತೆ. ಸೊ ಆ್ಯಂಡ್ ಮತ್ತೆ ಒಬ್ಬರೋ ಇಬ್ಬರೋ ನಿಂತ್ಕೊಂಡು ಅವರ ಒಂದು ಅಸ್ತಿತ್ವಕ್ಕೋಸ್ಕರ ಕರೆದಾಗ
ಅದಕ್ಕೆ ಬೆಲೆ ಬರಲ್ಲ. ನೀವು ಎಲ್ಲ ಸಂಘಟನೆಗಳು, ಕರ್ನಾಟಕದಾದ್ಯಂತ ಸಂಘಟನೆಗಳು ಗಟ್ಟಿಯಾಗಿ ಒಂದು ಭಾಳ ದೊಡ್ಡ ಕೋಲಿಷನ್ ಇಟ್ಕೊಂಡು ಒಂದು ಉತ್ತಮವಾದ ಬೇಡಿಕೆ ಇಟ್ಕೊಂಡು ಬಂದ್ ಕರೆದಾಗ, ಅದಕ್ಕೆ ನಿಜವಾಗ್ಲೂ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದಾಗ, ಒತ್ತಡ ಹಾಕಿದಾಗ, ಆ ಬೇಡಿಕೆ ಗಟ್ಟಿಯಾಗಿದ್ದಾಗ ಭಾಳ ಎಫೆಕ್ಟಿವ್ ಆಗಿರುತ್ತೆ. ಆ್ಯಂಡ್ ಭಾಳ ನೆಸೆಸಿಟಿ ಇದ್ದಾಗ ಕರೆದಾಗ ಅದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ಬಟ್ ಸುಮ್ಮನೆ ನಮಗೆ ಏನೋ ಒಂದು ಹೋರಾಟ ಮಾಡಬೇಕು, ನಾನು ಬಂದು ಕರಿತೀನಿ ಅಂದಾಗ ಜನನೂ ರಿಜೆಕ್ಟ್ ಮಾಡ್ತಾರೆ, ಮೀಡಿಯಾಗೂ ಅದಲ್ಲಿ ನಮ್ಮ ಸಾಮಾನ್ಯರಿಗೂ ಅದಕ್ಕೆ ಏನೋ ಒಂದು ತೂಕ ಕಾಣಲ್ಲ. ಮತ್ತು ಕನ್ನಡ ಚಿತ್ರರಂಗ ಅದನ್ನೇ ಬೆಂಬಲಿಸಬೇಕು ಅಂತಲೂ ಅದಕ್ಕೆ ಬಲವಂತ ಮಾಡೋಕ್ಕೆ ಪ್ರಶ್ನೆ ಬರಲ್ಲ. ಸೊ ನಿಜವಾಗ್ಲೂ ಅದರಲ್ಲಿ ವಿಚಾರ ಇದ್ದರೆ, ತೂಕ ಇದ್ದರೆ ಜನನೇ ಬರ್ತಾರೆ. ಜನ ನೀವು ಬಂದ ಜೊತೆ ಕೈ ಜೋಡಿಸ್ತಾರೆ. ಅದು ಬಿಟ್ಟು ಅನ್ನೆಸೆಸರಿ ಆದ ಬಂದ್ ಇದ್ದಾಗ, ಉತ್ತಮವಾದ ಬಂದ್ಗಳಿಗೆ ಅದು ಎಲ್ಲೋ ಒಂದು ಕಡೆ ಧಕ್ಕೆ ಬರಂಗೆ ಈ ಥರ ಬಂದ್ಗಳು ಬರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಸರ್, ಈ ಬಂದಿಗೆ ನಿಮ್ಮ ಬೆಂಬಲ ಇದೆಯಾ? ನನಗೆ ಈ ಒಂದು ಉತ್ತಮವಾದ ಬೇಡಿಕೆ ಇಲ್ಲದೆ ಇದ್ದಾಗ ನನಗೆ ಬಂದಲ್ಲಿ ನನಗೆ ಸತ್ಯ ಕಾಣಲ್ಲ. ಸೊ ನನಗೆ ಯಾವುದೇ ಒಂದು ಹೋರಾಟ, ಪ್ರತಿಭಟನೆ, ಮುಷ್ಕರ, ಯಾವುದೇ ಒಂದು ಸ್ಟ್ರೈಕ್ ಆದಾಗ ಅದು ಎಷ್ಟು ಜನ ಸೇರ್ತಾರೆ, ಎಷ್ಟು ಮೀಡಿಯಾ ಹೆಡ್ಲೈನ್ ಬರುತ್ತೆ ಅಥವಾ ಎಷ್ಟು ಗಟ್ಟಿಯ ಘೋಷಣೆ ಕೂಗ್ತಾರೆ ಮುಖ್ಯ ಆಗಲ್ಲ. ಎಷ್ಟು ಉತ್ತಮವಾದ ಬೇಡಿಕೆ ಇರುತ್ತೆ, ಆ ಡಿಮ್ಯಾಂಡಲ್ಲಿ ಎಷ್ಟು ಗಟ್ಟಿತನ ಇರುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ನನಗೆ ಇದರಲ್ಲಿ ಈ ಒಂದು ಇವತ್ತಿನ ಕರೆದಿರೋ ಬಂದಲ್ಲಿ ಅದು ಅಷ್ಟು ಉತ್ತಮವಾದ ಬೇಡಿಕೆ ಕಾಣ್ತಾ ಇಲ್ಲ. ಸೊ ಆ ಕಾರಣಕ್ಕೆ ನನಗೇನು ಇದರಲ್ಲಿ ಬೆಂಬಲ ಇಲ್ಲ. ಬಟ್ ನಮಗೆ ಬಂದ್ ಈಸ್ ಅನ್ ಎಫೆಕ್ಟಿವ್ ಮೆಥಡ್ ಇಫ್ ಯೂಸ್ಡ್ ಪ್ರಾಪರ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.